ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ಯಾರಾದರೂ ಬ್ರೈಡ್ ರೆಂಟಲ್ ಜ್ಯುವೆಲ್ರಿ ಹುಡುಕ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಯಾವುದಾದ್ರೂ ಇವೆಂಟ್ ಆಗಿರ್ಬೋದು, ಸೊ ರೆಂಟಲ್ ಜ್ಯುವೆಲ್ರಿ ಅಥವಾ ರೆಂಟಲ್ ಔಟ್ಫಿಟ್ ಹುಡುಕ್ತಾ ಇದ್ರೆ ಅವ್ರಿಗೆ ಇದು ಖಂಡಿತ ಯೂಸ್ ಆಗುತ್ತೆ. ಮಲ್ಲೇಶ್ವರಂ 11 ಕ್ರಾಸಲ್ಲಿ ಫ್ಲೈ ರೋಬ್ ಅಂತ ಇದೆ. ಸೊ ಅಲ್ಲಿ ನಿಮಗೆ ರೆಂಟಲ್ ಜ್ಯುವೆಲ್ರಿ ಆಗಿರ್ಬೋದು, ರೆಂಟಲ್ ಔಟ್ಫಿಟ್ ಆಗಿರ್ಬೋದು, ಎಲ್ಲ ಥರದ್ದು ಸಿಗುತ್ತೆ. ಇಲ್ಲಿ ಜ್ಯುವೆಲ್ರಿ ಸೆಕ್ಷನ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು. ವೈಟ್ ಸ್ಟೋನ್ಸ್ ಆಗಿರ್ಬೋದು, ಕುಂದನ್ ಆಗಿರ್ಬೋದು, ಏನೇ ಹೊಸದ್ ಬಂದ್ರು ಆಲ್ಮೋಸ್ಟ್ ಎಲ್ಲಾ ತರದ್ದು ಇತ್ತು. ಬ್ಯಾಂಗಲ್ಸ್ ಇಂದ ಹಿಡಿದು ಎಲ್ಲ ಇತ್ತು. ಸೊ ಜಡೆಬಿಲ್ಲೆ ಕೂಡ ಎಲ್ಲ ಇತ್ತು. ಯಾರಾದ್ರೂ ಬ್ರೈಡ್ ನೀವು ಜ್ಯುವೆಲ್ರಿ ಸೆಟ್ ಅಥವಾ ಏನಾದ್ರು ಹುಡುಕ್ತಾ ಇದ್ರೆ ಇಲ್ಲೊಂದ್ಸಲ ಹೋಗಿ ನೋಡಿ. ಸೀಮಾ ಅಂತ ಇರ್ತಾರೆ, ಅವ್ರು ತುಂಬಾ ಕಾಮ್ ಆಗಿ ಪೇಷನ್ಸ್ ಇಂದ ಜ್ಯುವೆಲ್ರಿ ಸೆಕ್ಷನ್ ಅಲ್ಲಿ ಇರ್ತಾರೆ. ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ರು. ಇಲ್ಲಿ ಬರೀ ಜ್ಯುವೆಲ್ರಿ ಸೆಟ್ ಮಾತ್ರ ಅಲ್ಲ, ರೆಂಟಲ್ ಔಟ್ಫಿಟ್ಗಳು ಲೈಕ್ ಮೆನ್ಸ್ಗೆ ಶೇರ್ವಾನಿ ಆಗಿರ್ಬೋದು, ಸೂಟ್, ಈ ಥರದ್ದೆಲ್ಲ ಇತ್ತು. ಇನ್ನು ವುಮೆನ್ಸ್ಗೂ ಅಷ್ಟೇ ಲೆಹೆಂಗಾ, ಗೌನ್ಸ್, ಎಲ್ಲ ಥರದ್ದು ವೆರೈಟಿ ಒಂದೊಂದು ಪ್ರೈಸಲ್ಲಿ ಇತ್ತು. ಫಂಕ್ಷನಲ್ ವೇರ್ ಎಲ್ಲ ಒಂದ್ಸಲ ವೇರ್ ಮಾಡಿದ್ರೆ ಮುಗೀತು, ಮತ್ತೆ ಅದನ್ನ ನಾವು ಕಬೋರ್ಡಲ್ಲಿ ಇಟ್ಟಿರ್ತೀವಿ, ಮತ್ತೆ ಅದನ್ನ ವೇರ್ ಮಾಡೋದು ಯಾಕೆ ಅಲ್ಲಕ್ಕೋ. ಆ ಥರ ಇದ್ದಾಗ ಈ ಥರ ರೆಂಟಲ್ ಔಟ್ಫಿಟ್ ತಗೊಂಡು ಸೊ ವೇರ್ ಮಾಡಿ ರಿಟರ್ನ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ನೀವು ಯಾರಾದರೂ ರೆಂಟಲ್ ಔಟ್ಫಿಟ್ ಹುಡುಕ್ತಾ ಇದ್ರೆ ಇಲ್ಲೊಂದ್ಸಲ ಹೋಗಿ ನೋಡಿ. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ, ಒಂದೊಂದು ಪ್ರೈಸಸ್ ಇರುತ್ತೆ. ನಮಗೆ ಇಲ್ಲಿ ಜಸ್ಟ್ ಜ್ಯುವೆಲ್ರಿ ಸೆಟ್ ಮಾತ್ರ ಬೇಕಿತ್ತು. ಆಲ್ರೆಡಿ ನಾವು ಲೆಹಂಗಾ ತಗೊಂಡು ಸ್ಟಿಚ್ ಎಲ್ಲ ಮಾಡಿಸಿದಾಗಿತ್ತು. ಇನ್ನು ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ನಾನು ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಲ್ಲೇಶ್ವರಂ 11 ಕ್ರಾಸಲ್ಲಿ ಫ್ಲೈ ರೋಬಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ. ಸೊ ಯಾರಾದರೂ ರೆಂಟಲ್ ಔಟ್ಫಿಟ್ ನೋಡ್ತಾ ಇದ್ರೆ ಹೋಗಿ ನೋಡಿ, ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಇದೆ. ಲೆಹೆಂಗಾಗಳಲ್ಲೆಲ್ಲ ತುಂಬಾ ಕಲೆಕ್ಷನ್ಸ್ ಇತ್ತು. ಗೌನ್ಸ್ಗಳಲ್ಲೂ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇತ್ತು. ಇನ್ ಸ್ಯಾರಿ ಕೂಡ ಇತ್ತು, ಸ್ಯಾರಿ, ಸಿಲ್ಕ್ ಸ್ಯಾರೀಸ್ ವಿತ್ ಬ್ಲೌಸಸ್ ಕೂಡ ಇತ್ತು. ಸೊ ಸೈಜಸ್ ಎಲ್ಲ ಆಲ್ಟರ್ ಮಾಡಿ ಕೊಡ್ತಾರೆ. ಯಾರಾದರೂ ರೆಂಟಲ್ ಹುಡುಕ್ತಾ ಇದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.